ಅಶ್ವತ್ಥಾಮ ಹತಃ ಕುಂಜರ ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ದ್ವಾಪರ ಯುಗದಲ್ಲಿ ಅಥವಾ ಮಹಾಭಾರತದಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸಿದಂಥ ಅಶ್ವತ್ಥಾಮ ಬಗ್ಗೆ ತಿಳ್ಕೊಳ್ಳೋಣ. ಯಾರೀ ಅಶ್ವತ್ಥಾಮ, ಯಾಕೆ ಶಾಪಗೊಳಗಾದ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ ಅನ್ಕೋತೀನಿ. ಈ ಅಶ್ವತ್ಥಾಮ ಯಾರು ಅಂತಂದ್ರೆ ದ್ರೋಣಾಚಾರ್ಯರು ಮತ್ತು ಕೃಪಿಯ ಮಗನಾಗಿ ಹುಟ್ಟುವಂತ ಮಗುನೇ ಅಶ್ವತ್ಥಾಮ. ದ್ರೋಣಾಚಾರ್ಯರಿಗೆ ಒಂದು ಕನಸಿರುತ್ತೆ. ಆ ಕನಸೇನು ಅಂತಂದ್ರೆ ನನ್ನ ಮಗ ಕೂಡ ಶಿವನಷ್ಟು ಕ್ರೋಧವಾಗಿರ್ಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಸೊ ಹಲವಾರು ವರ್ಷಗಳ ತಪಸ್ಸಿನ ಫಲವಾಗಿ ಹುಟ್ಟಿದಂತ ಮಗುನೇ ಈ ಅಶ್ವತ್ಥಾಮ. ಚಿಕ್ಕ ವಯಸ್ಸಿನಲ್ಲೇ ಇವನು ಅಳ್ಬೇಕಾದ್ರೆ ಕುದುರೆ ತರ ವಾಯ್ಸ್ ಮಾಡ್ತಾ ಇದ್ದ ಅಂತ ಇವನಿಗೆ ಅಶ್ವತ್ಥಾಮ ಅಂತ ಹೆಸರಿಡ್ತಾರೆ. ಸೊ ಇವನ್ ಹುಟ್ಟುವಾಗ ಇವನ್ಗೆ ಹಣೆಲೇನೆ ಒಂದು ಮಣಿ ಇರುತ್ತೆ. ಆ ಮಣಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದರೆ ಅಶ್ವತ್ಥಾಮನ ಮೇಲೆ ಒಂದೇ ಒಂದು ಗಾಯ ಕೂಡ ಆಗದೆ ಇರೋ ಥರ ಆ ಮಣಿ ತಡಿತಾ ಇರುತ್ತೆ. ಇನ್ನು ಅಶ್ವತ್ಥಾಮನಿಗೆ ಒಂದೇ ಒಂದು ದಿನ ಕೂಡ ಹೊಟ್ಟೆ ಹಸುವಾಗ್ತಾ ಇರೋದಿಲ್ಲ. ಎಷ್ಟೇ ಹೊಟ್ಟೆ ಹಸುವಾದರೂ ಕೂಡ ತಡ್ಕೊಳ್ಳೋ ಶಕ್ತಿನ ಆ ಮಣಿ ಅಶ್ವತ್ಥಾಮನಿಗೆ ಕೊಡ್ತಾ ಇರುತ್ತೆ. ಅಷ್ಟು ಶಕ್ತಿಯುತ ಆಗಿರುತ್ತೆ ಆ ಮಣಿ. ಸೊ ನೀವು ಕಲ್ಕಿ ಮೂವಿನ ನೋಡ್ಕೊಂಡ್ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಶ್ವತ್ಥಾಮ ಎಷ್ಟು ಬಲಿಷ್ಠ ಅಂತ. ಆ ಬಲಿಷ್ಠ ಆಗಿದ್ದ ಅಶ್ವತ್ಥಾಮನಿಗೂ ಕೂಡ ಒಂದು ಕೊರಗಿರುತ್ತೆ. ಆ ಕೊರಗು ಏನು ಅಂತಂದ್ರೆ ದ್ರೋಣಾಚಾರ್ಯರಿಗೆ ಈ ಮಗನಾದ ಅಶ್ವತ್ಥಾಮನಿಗಿಂತ ಅರ್ಜುನನ ಮೇಲೆ ತುಂಬಾ ಒಲವಿರುತ್ತೆ. ಪ್ರಿಯವಾದ ಶಿಷ್ಯ ಅಂತಾನೆ ಕರೀತಾ ಇರ್ತಾರೆ. ಅದು ಅಶ್ವತ್ಥಾಮನಿಗೆ ಆಗ್ತಿರೋದಿಲ್ಲ ಚಿಕ್ಕ ವಯಸ್ಸಿಂದ ಕೂಡ. ಸೊ ಅಶ್ವತ್ಥಾಮ ಏನ್ ಮಾಡ್ತಾನೆ, ಅರ್ಜುನನಿಗೆ ವಿರುದ್ಧವಾಗಿದ್ದ ಗುಂಪು ಅಂದ್ರೆ ಕೌರವರ ಪರವಾಗಿ ಯಾವಾಗ್ಲೂ ಇರ್ತಾನೆ. ಸೊ ಇದು ಅಶ್ವತ್ಥಾಮನ ಒಂದು ಹುಟ್ಟಿನ ರಹಸ್ಯ ಅಂತ ಹೇಳ್ಬೋದು. ಸೊ ಕೊನೆಗೇನಾಯ್ತು, ಯಾಕೆ ಅಶ್ವತ್ಥಾಮ ಶಾಪ ಆದ ಅನ್ನೋ, ದುರ್ಯೋಧನನ ಸಾವು ಯಾವಾಗ ಘಟಿಸುತ್ತೆ ಅಥವಾ ದುರ್ಯೋಧನ ಯಾವಾಗ ಸಾಯ್ತಾನೆ, ಆ ಸಾವಿನ ಒಂದು ದುಃಖದಿಂದ ಅಶ್ವತ್ಥಾಮನಿಗೆ ಈಚೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ದುರ್ಯೋಧನ ಸಾಯೋ ಟೈಮಲ್ಲಿ ಅಶ್ವತ್ಥಾಮನಿಗೆ ಪಾಂಡವರು ನನ್ನ ಹೇಗೆ ಮೋಸವಾಗಿ ಸಾಯಿಸಿದ್ರು ಅಂತ ಹೇಳ್ತಾನೆ. ಸೊ ಆ ಕೋಪ ಅಶ್ವತ್ಥಾಮನಿಗೆ ಮನಸ್ಸಲ್ಲಿ ಹಾಗೆ ಇರುತ್ತೆ. ಸೊ ಅಶ್ವತ್ಥಾಮ ಏನ್ ಮಾಡ್ತಾನೆ, ಪಾಂಡವರಲ್ಲಿ ಮುಂದೆ ಯಾರು ಕೂಡ ಮುಂದುವರಿಬಾರ್ದು ಅಂದ್ಬಿಟ್ಟು ಪಾಂಡವ್ರನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಪಾಂಡವ್ರನ್ನ ಸಾಯಿಸೋ ಬದಲು ಪಾಂಡವರ ಮಕ್ಕಳನ್ನ ಎಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಇದನ್ನು ತಿಳಿದಂತ ಪಾಂಡವರು ಅಶ್ವತ್ಥಾಮನ ಸಾಯಿಸೋದಕ್ಕೆ ಅಂತ ಬರ್ತಾರೆ. ಆಗ ಅಶ್ವತ್ಥಾಮನ ಹತ್ರ ಬ್ರಹ್ಮಾಸ್ತ್ರ ಇರುತ್ತೆ. ಸೊ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಡ್ತಾನೆ. ಆ ಕಡೆಯಿಂದ ಅರ್ಜುನ ಕೂಡ ಬ್ರಹ್ಮಾಸ್ತ್ರ ಬಿಡ್ತಾರೆ. ಆದ್ರೆ ಕೃಷ್ಣ ಬಂದು ತಡೆದು ಬ್ರಹ್ಮಾಸ್ತ್ರನ ಹಿಂದೆ ತಗೊಳ್ಳೋ ತರ ಮಾಡ್ತಾರೆ. ಆದ್ರೆ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಅರ್ಜುನನಿಗೆ ಆ ಧನಸ್ಸನ್ನ ಹೆಂಗಿ ಕರ್ಕೋಬೇಕು ಅಂತ ಗೊತ್ತಿರುತ್ತೆ ವಾಪಸ್ಸು, ಬಟ್ ಅಶ್ವತ್ಥಾಮನಿಗೆ ಗೊತ್ತಿರೋದಿಲ್ಲ. ಆಗ ಅಶ್ವತ್ಥಾಮ ಏನ್ ಮಾಡ್ತಾನೆ, ಆ ಧನಸ್ಸನ್ನ ದಿಕ್ಕನ್ನ ಚೇಂಜ್ ಮಾಡ್ಬಿಟ್ಟು ಸೀದಾ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದಂತ ಅಭಿಮನ್ಯುನ ಮಗನಿಗೆ ಸಾಯಿಸೋ ತರ ಹೋಗುತ್ತೆ. ಆದ್ರೆ ಕೃಷ್ಣನ ಪವಾಡದಿಂದ ಆ ಮಗು ಬದುಕುಳಿಯುತ್ತೆ. ಪಾಂಡವರ ನಂತರದ ದೊರೆಯಾಗಿ ಆ ಮಗುನೇ ಇರುತ್ತೆ. ಸೊ ಈಗ ಅಶ್ವತ್ಥಾಮ ಇಷ್ಟೆಲ್ಲ ಮಾಡಿದ್ಮೇಲೆ ಕೃಷ್ಣನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಹೊಟ್ಟೆಯಲ್ಲೇ ಅಥವಾ ಗರ್ಭದಲ್ಲೇ ಇದ್ದಂತ ಮಗುನ ಸಾಯಿಸುವಷ್ಟು ಮನಸ್ಸು ನಿಂಗಿದೆ ಅಂತಂದ್ರೆ ನಿಂಗೆ ಬದುಕೋದಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ತರ ಶಾಪ ಕೊಡ್ತಾರೆ ಅಂತಂದ್ರೆ, ಅವನು ಹಣೆಯಲ್ಲಿದ್ದಂತ ಮಣಿನ ತೆಗೆದ್ಬಿಟ್ಟು ಇದೇ ಗಾಯದಲ್ಲಿ ಇಷ್ಟೇ ನೋವಲ್ಲಿ ನೀನು ಕಲಿಯುಗ ಪೂರ ಇರಬೇಕು, ನಾನು ಮತ್ತೆ ಕಲಿಕೆಯಾಗಿ ಹೋಗ್ತೀನಿ, ಅವಾಗ ನಿನ್ನ ಸಹಾಯ ಇರುತ್ತೆ, ಅವಾಗಲೇ ನಿನಗೆ ಶಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾರೆ. ಸೊ ಇಲ್ಲಿಗೆ ಅಶ್ವತ್ಥಾಮ ತನ್ನ ಹಣೆ ಬರಹದ ಪ್ರಕಾರ ಅಥವಾ ಅವನು ಮಾಡಿದಂತ ತಪ್ಪಿಗೆ ಒಂದು ಪರಿಣಾಮವನ್ನ ಕಲಿಯುಗದಲ್ಲಿ ಎದುರಿಸ್ತಾ ಇದ್ದಾನೆ. ಸೊ ನೀವು ಕೇಳ್ಬೋದು,
ಈ ಕಲಿಯುಗದಲ್ಲಿ ಅಶ್ವತ್ಥಾಮನ ಯಾರು ನೋಡಿಲ್ವಾ ಅಂತ. ಈ ನೋಡಿರೋ ಉದಾಹರಣೆಗಳು ತುಂಬಾನೇ ಇದೆ, ಆದರೆ ಪ್ರಮುಖವಾಗಿ ನಿಲ್ಲೋದು ಮಾತ್ರ 2. ಒಂದು 1192 ಪೃಥ್ವಿರಾಜ್ ಚೌಹಾಣ್ ಹಿಂದೂಗಳ ತುಂಬಾ ದೊಡ್ಡ ದೊರೆ ಆಗಿರ್ತಾರೆ. ಈ ದೊರೆನ ಮೊಹಮ್ಮದ್ ಗೌರಿ ಅವರು ಸೋಲಿಸ್ತಾರೆ ಒಂದು ಯುದ್ಧದಲ್ಲಿ. ಆ ಯುದ್ಧದಲ್ಲಿ ಸೋತ ಮೇಲೆ ಪೃಥ್ವಿರಾಜ್ ಚೌಹಾಣ್ರಿಗೆ ತುಂಬಾ ಮುಖಭಂಗ ಆಗುತ್ತೆ. ಮತ್ತೆ ಆ ಮುಖಭಂಗದಿಂದ ಈಚೆ ಬರೋದಕ್ಕೆ ಕಾಡೊಳಗಡೆ ಹೋಗ್ತಾರೆ. ಸೊ ಅವಾಗ ಕಾಡೊಳಗಡೆ ಹೋದಾಗ ಯಾರೋ ಒಬ್ರು ಸನ್ಯಾಸಿ ತರ ಕೂತಿರ್ತಾರೆ. ಸೊ ಅವ್ರಿಗೆ ಸಿಗ್ತಾರೆ. ಸೊ ಆ ಸಿಗ್ಬೇಕಾದ್ರೆ ಅವ್ರ ಹಣೆಯಲ್ಲಿ ರಕ್ತ ಸೋರ್ತಾ ಇರುತ್ತೆ, ತುಂಬಾ ಗಾಯಗಳಾಗಿರುತ್ತೆ. ಪೃಥ್ವಿರಾಜ್ ಚೌಹಾಣ್ರು ತುಂಬಾ ದೊಡ್ಡ ವೈದ್ಯಕೀಯ ನಿಪುಣನಾಗಿರ್ತಾರೆ. ಸೊ ಅವ್ರು ಹೇಳ್ತಾರೆ, ಅಯ್ಯ ನಿಮ್ದು ಈ ಗಾಯನ ನಾವು ವಾಸಿ ಮಾಡ್ತೀನಿ ಅಂತ. ಸೊ ಅಶ್ವತ್ಥಾಮ ಹೇಳ್ತಾರೆ, ಆಯ್ತಪ್ಪ ಮಾಡು ಅಂತ. ಆಗ ಪೃಥ್ವಿರಾಜ್ ಚೌಹಾಣ್ರು 1 ವಾರ ಅಂದ್ರೆ ಸತತ 7 ದಿನಗಳು ಅವ್ರ ಹತ್ರ ಇದ್ದಿದ್ದ ಎಲ್ಲ ಔಷಧಿಗಳನ್ನ ಕೊಡ್ತಾರೆ. ಬಟ್ ಆದ್ರೂ ಕೂಡ ಆ ಬ್ಲಡ್ ನಿಲ್ಲೋದಿಲ್ಲ, ಮತ್ತೆ ಗಾಯಗಳು ವಾಸಿ ಆಗೋದಿಲ್ಲ. ಅವಾಗ ಪೃಥ್ವಿರಾಜ್ ಚೌಹಾಣ್ರಿಗೆ ಏನೋ ಒಂಥರ ಅನ್ಯೂಶುವಲ್ ಫೀಲ್ ಆಗುತ್ತೆ. ಅವಾಗ ಪೃಥ್ವಿರಾಜ್ ಚೌಹಾಣ್ರು ಅಶ್ವತ್ಥಾಮ ಅವ್ರನ್ನ, ನೀವು ಅಶ್ವತ್ಥಾಮ ತಾನೆ ಅಂತ ಕೇಳ್ತಾರೆ. ಅವಾಗ ಹೌದು ಸ್ವಾಮಿ ಅಂತ ಹೇಳ್ಬಿಟ್ಟು ಡಿಸಪಿಯರ್ ಆಗಿಬಿಡ್ತಾರೆ. ಸೊ ಇದನ್ನ ಯಾರೋ ಹೇಳಿದ್ದಲ್ಲ, ಸ್ವತಃ ಪೃಥ್ವಿರಾಜ್ ಚೌಹಾಣ್ರು ತಮ್ಮ ಆತ್ಮಕಥನದಲ್ಲಿ, ಪೃಥ್ವಿರಾಜ್ ರಾಸೋ ಅನ್ನೋ ಆತ್ಮಕಥನದಲ್ಲಿ ಬಂದಿದ್ದಾರೆ. ಸೊ ಅವರಂತೂ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ. ಸೊ ಪೃಥ್ವಿರಾಜ್ ಚೌಹಾಣ್ರು ಅಶ್ವತ್ಥಾಮನ ನೋಡಿರ್ಬೋದು. ಇನ್ನೊಂದು ಉದಾಹರಣೆ ಯಾವುದು ಅಂತಂದ್ರೆ 15ನೇ ಶತಮಾನದಲ್ಲಿ ಕನ್ನಡದ ದೊಡ್ಡ ಕವಿಯಾದಂತಹ ಕುಮಾರವ್ಯಾಸರು ನೋಡಿದಂತ ಇನ್ಸಿಡೆಂಟು. ಕುಮಾರವ್ಯಾಸರಿಗೆ ಒಂದು ದೊಡ್ಡ ಆಸೆ ಇರುತ್ತೆ, ಏನು ಅಂತಂದ್ರೆ ಮಹಾಭಾರತನ ಕಣ್ಣಾರೆ ಕಂಡಂತ ವ್ಯಕ್ತಿ ಜೊತೆ ಅವ್ರು ಕೇಳ್ಕೊಂಡು ಬರೀಬೇಕು ಅಂತ. ಸೊ ಇದ್ರ ಬಗ್ಗೆ ದಿನ ಅವರು ಆದಿನಾರಾಯಣ ದೇವಸ್ಥಾನದಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಸೊ ಒಂದು ದಿನ ದೇವರು ಕನಸಲ್ಲಿ ಬಂದ್ಬಿಟ್ಟು ಮುಂದಿನ ದ್ವಾದಶಿ ದಿನ ಊಟಕ್ಕೆ ಎಲ್ಲರೂ ಸೇರ್ತಾರೆ. ಆಗ ಊಟದಿಂದ ಯಾರು ಬೇಗ ಎದ್ದು ಬರೋ ಬ್ರಾಹ್ಮಣನ ಕಾಲಿಗೆ ಬಿದ್ದ್ಬಿಟ್ಟು ನೀನು ಕೇಳು, ಅವ್ರಿಗೆಲ್ಲ ಹೇಳ್ತಾರೆ, ಯಾಕಂದ್ರೆ ಅವರು ಅಶ್ವತ್ಥಾಮ ಅಂತ. ಸೊ ಹೀಗೆ ದ್ವಾದಶಿ ಬರುತ್ತೆ. ದ್ವಾದಶಿ ಬಂದ್ಮೇಲೆ ಹಬ್ಬ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಂತ ಬ್ರಾಹ್ಮಣನ ಕಾಯ್ಕೊಂಡು ಹೋಗಿ ಕಾಲಿಗೆ ಬೀಳ್ತಾರೆ. ನನಗೆ ಗೊತ್ತು ಸ್ವಾಮಿ, ನೀವು ಅಶ್ವತ್ಥಾಮ ಅಂತ, ನನಗೆ ನೀವು ಮಹಾಭಾರತ ಯುದ್ಧನ ಕಣ್ಣಾರೆ ಕಂಡಿರೋರಿದ್ದೀರಾ. ಸೊ ಅದನ್ನ ಹೆಂಗೆ ಕಂಡಿದ್ರೋ ಅದನ್ನ ಹೇಳಿ ನಾನು ಬರೀತೀನಿ ಅಂತ. ಆಗ ಅಶ್ವತ್ಥಾಮರು 2 ಕಂಡೀಷನ್ ಹಾಕ್ತಾರೆ. ಏನು ಅಂತಂದ್ರೆ, ನೀನು ಬೆಳಿಗ್ಗೆ ಎದ್ದು ಮಡಿ ಮೈಯಲ್ಲಿ ಬರಬೇಕು, ಒಂದು ಪಂಚೆ ಉಟ್ಕೊಂಡು. ಆ ನೆಂದಿರೋ ಪಂಚೆ ಎಲ್ಲಿವರೆಗೂ ಹಾಗೆ ಇರುತ್ತೋ ಅಷ್ಟು ಕತೆ ಹೇಳ್ತೀನಿ, ಅದು ಒಣಗಿದ್ಮೇಲೆ ನನ್ನ ಕತೆ ಹೇಳೋದು ನಿಲ್ಲಿಸ್ಬಿಡ್ತೀನಿ ಅಂತ. ಅದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಅಂತಂದ್ರೆ, ಪೂರ್ತಿ ಕತೆ ಮುಗಿಯೋವರೆಗೂ ಕೂಡ ಯಾರ ಹತ್ರನೂ ನಾನು ಹೇಳ್ತಾ ಇದ್ದೀನಿ ಅಂತ ನೀನು ಹೇಳ್ಬಾರ್ದು ಅಂತ. ಕುಮಾರವ್ಯಾಸರು ಸರಿ ಅಂತ ಒಪ್ಕೋತಾರೆ. ಸೊ ಹಾಗೆ ಫುಲ್ ಕತೆನ ಕಣ್ಣಾರೆ ಕಂಡಿರೋ ತರ ಬರ್ಕೊಂಡು ಬರ್ತಾರೆ. ಗದಾಯುದ್ಧ ಅವ್ರಿಗೂ ತುಂಬಾ ಚೆನ್ನಾಗಿ ಬರೀತಾ ಇರ್ತಾರೆ. ಬಟ್ ಗದಾಯುದ್ಧದಲ್ಲಿ ದುರ್ಯೋಧನ ಸಾಯೋವರೆಗೂ ಕತೆ ಅಶ್ವತ್ಥಾಮರು ಹೇಳ್ತಾರೆ. ಆದ್ರೆ ಅದಾದ್ಮೇಲೆ ಅಶ್ವತ್ಥಾಮರು ತುಂಬಾ ಭಾವುಕರಾಗ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾರೆ. ನನ್ನ ಸ್ನೇಹಿತು ನಾನು ಕಳ್ಕೊಂಡೆ, ನನ್ನ ಸಹೋದರ ನಾನು ಕಳ್ಕೊಂಡೆ ಅಂತ. ಅದನ್ನ ನೋಡಿದಂತ ಕುಮಾರವ್ಯಾಸರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ಅವ್ರು ಹೇಳ್ತಾರೆ, ಪರವಾಗಿಲ್ಲ ಸ್ವಾಮಿ, ಮುಂದೆ ನಾಳೆ ಬರ್ಕೊಳ್ಳೋಣ, ಇಲ್ಲಿವರೆಗೂ ಹೇಳಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಬಟ್ ಕುಮಾರವ್ಯಾಸರಿಗೆ ಯಾರಿಗಾದ್ರೂ ಹೇಳ್ಬೇಕು, ಇನ್ನೇನಿಂದ 2-3 ದಿವಸ ಮುಗ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕುಮಾರವ್ಯಾಸರು ಅದನ್ನ ಅವ್ರ ಪತ್ನಿಗೆ ಹೇಳ್ಬಿಡ್ತಾರೆ. ಏನಂತ, ಅಶ್ವತ್ಥಾಮ್ರೆ ನನಗೆ ಕತೆ ಹೇಳ್ತಾ ಇರೋದು, ಅವ್ರನ್ನ ನೋಡ್ಕೊಂಡೆ ನಾನು ಬರಿತಾ ಇರೋದು ಅಂತ. ಸೊ ಈ ವಿಷಯ ತಿಳಿದಂತ ಅಶ್ವತ್ಥಾಮರು ಡಿಸಪೇರ್ ಆಗ್ಬಿಡ್ತಾರೆ, ಮತ್ತೆ ಯಾವಾಗೂ ಸಿಗೋದೇ ಇಲ್ಲ. ನೀವೇನಾದ್ರೂ ಕರ್ನಾಟಕ ಭಾರತ ಕಥಾ ಮಂಜರಿನ ಓದಿದ್ರೆ ನಿಮಗೆ ಗೊತ್ತಿರುತ್ತೆ, 1 ಸೈಡೆಡ್ ಆಗಿದೆ. ಕೌರವರ ಪರವಾಗಿ ಯಾರೋ ಮಾತಾಡ್ದಂಗೆ, ಕೌರವರ ಪರವಾಗಿ ಯಾರೋ ಬರ್ದಂಗೆ ಇದೆ. ಅದಕ್ಕೆ ಕಾರಣ ಇದ್ರೂ ಇರಬಹುದು. ಸೊ ಈ 2 ಉದಾಹರಣೆಗಳು ತುಂಬಾ ಮೇಜರ್ ಆಗಿದೆ. ಸೊ ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಅನ್ಸೋದು ಅಶ್ವತ್ಥಾಮ ಕಲಿಯುಗದಲ್ಲಿ ಇದ್ರೂ ಇರ್ಬೋದು, ಯಾಕೆಂದ್ರೆ ಶಾಪ ಕೊಟ್ಟಿರೋದು ಕೃಷ್ಣ. ಆದ್ರೆ ಇಲ್ಲಿ ಇನ್ನೊಂದು ತರ್ಕ ಇದೆ. ಏನು ಅಂತಂದ್ರೆ, ಅಶ್ವತ್ಥಾಮ ಚಿರಂಜೀವಿ ಆಗಿರೋದು
ಶಿವನ ವರದಿಂದ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಕೃಷ್ಣ ಕೊಟ್ಟಿರೋ ಶಾಪದಿಂದ ಅಂತ. ಕೃಷ್ಣ ಕೊಟ್ಟಿರೋ ಶಾಪದಿಂದ ಇದ್ರೂ ಇರ್ಬೋದು, ಬಟ್ ಶಿವನ ವರದಿಂದ ಇದ್ರೂ ಇರ್ಬೋದು. ಸೊ ಇದನ್ನ ನಿಮ್ಗೆ ಬಿಟ್ಟಿದ್ದೀವಿ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮುಂದಿನ ಭಾಗದಲ್ಲಿ ಮಹಾಭಾರತದ ಪ್ರಮುಖ ಪಾತ್ರ ಕರ್ಣನ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು.